ನಮಸ್ಕಾರ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಮೇ 22ನೇ ತಾರೀಕು 2026ನೇ ಇಸ್ವಿ, ಶುಭ ಶುಕ್ರವಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾವು ನಿಮಿಷಾಂಬಾ ದೇವಿಯ ಸನ್ನಿಧಿಯಲ್ಲಿದ್ದೇವೆ. ನಿಮಿಷಾಂಬಾ ದೇವಿಯು ಎಲ್ಲರ ಸೌಖ್ಯವನ್ನು ಕಾಪಾಡಲಿ ಅಂತ ಪ್ರಾರ್ಥಿಸ್ತೇವೆ. ಮೇಷಾದಿ ದ್ವಾದಶ ರಾಶಿಗಳ ಭವಿಷ್ಯವನ್ನು ಅವಲೋಕನ ಮಾಡೋಣ. ಅಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಚಂದ್ರನ ಸ್ಥಿತಿ ಇರುತ್ತೆ. ಮೇಷರಾಶಿಗೆ ಮಾತ್ರ ಸೌಖ್ಯ ಇರುತ್ತೆ. ವೃಷಭ ರಾಶಿಯವರಿಗೆ ಸಹೋದರರಿಂದ ಸೌಖ್ಯ ಇದೆ. ಮಿಥುನ ರಾಶಿಯವರಿಗೆ ವ್ಯವಹಾರಗಳಲ್ಲಿ ಜಯ ಇದೆ. ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ಚಂದ್ರನಿರುವುದರಿಂದ ಮೃಷ್ಟಾನ್ನ ಭೋಜನ ತೀರ್ಥಯಾತ್ರೆ ಯೋಗ ಇದೆ. ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿರ್ತಕ್ಕಂಥ ಶನಿ, ಭಾಗ್ಯದಲ್ಲಿರ್ತಕ್ಕಂಥ ಕುಜ ಮಿಶ್ರ ಫಲವನ್ನು ಉಂಟು ಮಾಡ್ತಾರೆ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ, ಪರಿವರ್ತನೆ ಯೋಗ, ಬೇರೆ ಬೇರೆ ಕಡೆಗೆ ಅಲೆಯತಕ್ಕಂತಹ ಯೋಗ ಇದೆ ನಿಮಗೆ. ತುಲಾರಾಶಿಯವರಿಗೆ ಭಾಗ್ಯದಲ್ಲಿ ಗುರು ಮತ್ತು ಶುಕ್ರ, ಭೃಗು ಗುರುವಿನ ಯುತಿಯು ನಿಮಗೆ ಸ್ವಲ್ಪ ಅಶುಭ ಫಲವನ್ನು ಶುಭ ಫಲವನ್ನು ಎರಡೂ ಕೂಡ ನೀಡ್ತವೆ, ಅಂದರೆ ಮಿಶ್ರ ಫಲ ನೀಡ್ತವೆ. ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಅನಾರೋಗ್ಯ ಬಾಧೆಯನ್ನು ಉಂಟು ಮಾಡ್ತಾರೆ. ಗುರು ಸ್ತೋತ್ರವನ್ನು ಪಠಿಸಿ. ಧನುರಾಶಿಯವರಿಗೆ ಗಜಕೇಸರಿ ಯೋಗ ಇದೆ, ಸ್ತ್ರೀ ಸೌಖ್ಯ. ಮಕರ ರಾಶಿಯವರಿಗೆ ಶತ್ರು ಬಾಧೆಗಳಿರುತ್ತೆ, ಪ್ರತ್ಯಂಗಿರಾ ಸ್ತೋತ್ರವನ್ನು ಪಠಿಸಿ. ಕುಂಭರಾಶಿಯವರಿಗೆ ಜನ್ಮದಲ್ಲಿ ರಾಹು, ಸಪ್ತಮದಲ್ಲಿ ಕೇತು, ಆದರೆ ಪಂಚಮದಲ್ಲಿ ಗುರು ಶುಕ್ರ ನಿಮಗೆ ಶುಭ ಫಲವನ್ನು ಅಶುಭ ಫಲವನ್ನು ಎರಡೂ ಕೂಡ ನೀಡ್ತಾನೆ. ಗುರು ಸ್ತೋತ್ರವನ್ನು ಪಠಿಸಿ. ಮೀನರಾಶಿಯವರಿಗೆ ಶುಭ ಫಲ ಇದೆ, ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಪ್ರಪಂಚ ಪರ್ಯಟನೆ